ತದ್ಭವ ಶಬ್ದಗಳನ್ನು ನೋಡ್ತಾ ಇದ್ವಿ. ಯಾವ್ಯಾವ ರೀತಿ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬರುವಾಗ ಬದಲಾವಣೆ ಹೊಂತವಂತ ಒಂದಿಷ್ಟು ನೋಡಿದ್ವಿ. ಮತ್ತು ಯಾವ ರೀತಿ ತದ್ಭವಗಳಾಗ್ತವೆ ಅಂತ ನೋಡೋಣ. ಕೆಲವು ವ್ಯಂಜನಾಂತಗಳು ಕನ್ನಡಕ್ಕೆ ಬಂದಾಗ ಅಕಾರ ಹೊಂದುವವು. ವ್ಯಂಜನದ ಎಂಡೆ ಏನಿರ್ತಾವಲ್ಲ ಅವು ಕನ್ನಡಕ್ಕೆ ಬರುವಾಗ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬಂದಾಗ ಅಕಾರ ಆಗ್ತವೆ. ಒಂದಿಷ್ಟು ಉದಾಹರಣೆ ನೋಡೋಣ. ತತ್ಸಮ, ತದ್ಭವ. ದಿವ್ ಅಂತ ಇದ್ದರೆ ದಿವ, ಮರುತ್, ಮರುತ, ಚತುರ್, ಚತುರ, ಆಪದ್, ಆಪದ, ಸಂಪದ್, ಸಂಪದ. ನೀವು ನೋಡ್ಬೋದು ವ್ಯಂಜನಾಕ್ಷರ ವ್ಯಂಜನಾಂತ ಇಲ್ಲಿ ದಿವ್, ವ, ತ, ರ, ದ, ರ ಇದು ಅ ಆಗಿವೆ ಅಂತ. ದಿವ್, ದಿವ, ಮರುತ್, ಮರುತ, ಚತುರ್, ಚತುರ್, ಆಪದ್, ಆಪದ, ಸಂಪದ್, ಸಂಪದ. ವ್ಯಂಜನಾಂತಗಳು ಅ ಆಗಿ ಬದಲಾವಣೆ ಆಗಿವೆ. ಈ ಥರ ನಮಗೆ ಒಂದಷ್ಟು ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬರುವಾಗ ಬದಲಾವಣೆಗಳು ಆಗ್ಬೋದು. ಇನ್ನು ಮತ್ತೆ ಯಾವ ರೀತಿ ಆಗ್ಬೋದು? ಸಂಸ್ಕೃತದಲ್ಲಿಯ ಮಹಾಪ್ರಾಣಾಕ್ಷರಗಳುಳ್ಳ ಶಬ್ದಗಳು ಕನ್ನಡಕ್ಕೆ ಬಂದಾಗ ಅಲ್ಪ ಪ್ರಾಣಗಳಾಗಿ ಆಗ್ತವೆ. ಅಲ್ಪ ಪ್ರಾಣಗಳಾಗುತ್ತವೆ ಅಂದರೆ ಮಹಾಪ್ರಾಣ ಇದ್ದರೆ ಅಲ್ಪ ಪ್ರಾಣಗಳಾಗುತ್ತವೆ. ಮಹಾಪ್ರಾಣ ಅಂದರೆ ಜಾಸ್ತಿ ದೀರ್ಘ ತಗೋತೀವಲ್ಲ, ಖ, ಘ ಇದು ಏನಾಗ್ತಿ, ಖ ಇದ್ದರೆ ಕ ಆಗುತ್ತೆ, ಘ ಇದ್ದರೆ ಗ ಆಗುತ್ತೆ. ಉದಾಹರಣೆಗಳು: ತತ್ಸಮ ಶಬ್ದ ತದ್ಭವ, ಘಂಟಾ ಇದ್ದರೆ ಗಂಟೆ ಆಗುತ್ತೆ. ನೋಡ್ಬೋದು ಘ ಹೋಗಿ ಸಣ್ಣ ಘ ಆಗೈತಿ. ಛಂದ, ಚಂದ. ಘಂಟಿಕಾ, ಗಂಟಿಕೆ. ಶುಂಠಿ, ಸುಂಟಿ. ಫಣಿ, ಪಣಿ. ಸ್ತಂಭ, ಕಂಬ. ಗೋಧೂಮ, ಗೋಧಿ. ಭೂತಿ, ಬೂದಿ. ಘಟಿಕ, ಗಳಿಗೆ. ಅರ್ಘ, ಅಗ್ಗ. ಧೂಳಿ, ಧೂಳಿ. ಘೋಷಣ, ಘೋಷಣೆ. ಧನ, ದನ. ವಿಧಿ, ಬಿದಿ. ಗೋಷ್ಠಿ, ಗೋಷ್ಠಿ, ಗೊಟ್ಟಿ. ಧೂಪ, ಧೂಪ. ಕುಸುಂಬ, ಕುಸುಬೆ. ಘೂಕ, ಗೂಗೆ. ನಿಧಾನ, ನಿಧಾನ. ರಘಟ, ರಗಳೆ. ಇವೆಲ್ಲ ತತ್ಸಮ ತದ್ಭವಗಳಲ್ಲಿ ನೋಡ್ಬೋದು. ಕೆಲವೊಂದಷ್ಟು ಮಹಾಪ್ರಾಣಗಳು ಅಲ್ಪ ಪ್ರಾಣಗಳಿವೆ. ಇದು ಬದಲಾವಣೆ ಮೊದಲಾಗಿರ್ಬೋದು, ಮಧ್ಯದಲ್ಲಾಗಿರ್ಬೋದು, ಅಥವಾ ಅಕ್ಷರದ ಶಬ್ದದ ಕೊನೆಯಲ್ಲಾಗಿರ್ಬೋದು. ಈ ರೀತಿಯೂ ಸಹ ತದ್ಭವ ಆಗ್ತವೆ. ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬರುವಾಗ ಬದಲಾವಣೆಗಳು ಆಗ್ತವೆ. ಇನ್ನು ಮತ್ತೆ ಯಾವ ಥರ ಆಗ್ಬೋದು? ಶ ವ್ಯಂಜನ ಹೊಂದಿದ
ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬಂದಾಗ ಸ ಆಗ್ತವೆ. ಕನ್ನಡಕ್ಕೆ ಬಂದಾಗ ಸಕಾರ ಹೊಂದುತ್ತವೆ. ಎಕ್ಸಾಂಪಲ್ ನೋಡೋಣ, ಯಾವ ಉದಾಹರಣೆಗಳು. ಶ ಮತ್ತು ಶ ಇದ್ದಾಗ ಸ ಆಗ್ತವೆ. ತತ್ಸಮ, ತದ್ಭವ, ಶರ್ಕರ, ಶ ಹೋಗಿ ಸಕ್ಕರೆ, ಶಿರ, ಸಿರ, ಹರ್ಷ, ಹರುಸ, ಷಟ್ಕೋನ ಹೋಗಿ ಸ ಆಗಿತ್ತು ನೋಡಿ. ವೇಷ, ವೇಸ, ಪಾಷಾಣ, ಪಾಷಾಣ, ದಿಶ, ದೆಸೆ, ಶಂಕದಶ ಹೋಗಿ ಸಕ್ಕರೆ ಸಾಗತಿ, ದಿಶ, ದೆಸೆ, ಅಂಕುಶ, ಅಂಕುಶ, ಶ್ರೀ, ಸಿರಿ, ಔಷಧ, ಔಷಧ, ಶಶಿ, ಸಸಿ, ವೈಶಾಖ, ಬೇಸಗೆ, ಕಲಶ, ಕಳಸ, ಶುಂಠಿ, ಶುಂಠಿ, ವರ್ಷ, ವರುಸ, ರಾಶಿ, ರಾಶಿ, ಶಂಖ, ಸಂಖ್ಯೆ, ಆಕಾಶ, ಆಗಸ, ಶೂಲ, ಶೂಲ, ಪಶು, ಹಸು, ಪರಶು, ಪರಸು, ಭಾಷಾ, ಭಾಷೆ. ನೋಡ್ಬೋದು, ಶ ಮತ್ತು ಶಂಕದ ಶ ಮತ್ತು ಷಟ್ಕೋನ ಶ ಹೋಗಿ ನಮಗೆ ಸಕ್ಕರೆ ಸ ಆಗೈತಿ. ಯಾವಂತ ನೋಡಿದಾಗ ಇಲ್ಲಿ ಶ ಹೋಗಿ ಶರ್ಕರ, ಸಕ್ಕರೆ, ಶಿರ, ಸಿರ, ಹರ್ಷ, ಹರುಸ, ವೇಷ, ವೇಸ, ಪಾಷಾಣ, ಪಾಷಾಣ, ದಿಶ, ದೆಸೆ, ಅಂಕುಶ, ಅಂಕುಶ, ಶ್ರೀ, ಸಿರಿ, ಔಷಧ, ಔಷಧ, ಶಶಿ, ಸಸಿ, ವೈಶಾಖ, ಬೇಸಗೆ, ಕಲಶ, ಕಳಸ, ಶುಂಠಿ, ಶುಂಠಿ, ವರ್ಷ, ವರುಸ, ರಾಶಿ, ರಾಶಿ, ಶಂಖ, ಸಂಖ್ಯೆ, ಆಕಾಶ, ಆಗಸ, ಶೂಲ, ಶೂಲ, ಪಶು, ಹಸು, ಪರಶು, ಪರಸು, ಭಾಷಾ, ಭಾಷೆ. ಈ ರೀತಿಯಾಗಿ ಶಂಕದ ಶ ಮತ್ತು ಷಟ್ಕೋನ ಶ ಹೋಗಿ ಸ ಆಗ್ತವೆ. ಇನ್ನು ಮತ್ತೆ ಯಾವ ರೀತಿ ಆಗ್ಬೋದು? ಯಕಾರ ಹೊಂದಿದ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬಂದಾಗ ಜಕಾರವಾಗುವವು. ಯ ಹೋಗಿ ಜ ಆಗ್ತವೆ ಅಂತ ಹೇಳ್ತಿದ್ದಾರೆ. ಉದಾಹರಣೆ ನೋಡೋಣ. ತತ್ಸಮ, ತದ್ಭವ ಏನಾಗ್ತದೆ? ಯಶ ಇದ್ರೆ ಜಸ, ಕಾರ್ಯ, ಕಜ್ಜ, ಯೋಗಿನ್, ಜೋಗಿ, ವಿದ್ಯಾ, ಬಿಜ್ಜೆ, ಯತಿ, ಜತಿ, ಸಂಧ್ಯಾ, ಸಂಜೆ, ಯವನಿಕ, ಯವನಿಕ, ಜವನಿಕೆ, ಆರ್ಯ,
ಅಜ್ಜ ಯೋಧ ಯೋಧ ಜೋಧ ವಂದ್ಯ ಬಂಜೆ ಯಂತ್ರ ಜಂತ್ರ ದ್ಯೂತ ಜೋಜು ಯಮ ಜವ ಯೌವನ ಜೌವನ ಯುದ್ಧ ಜುದ್ಧ ಜುದ್ಧ ಧ್ಯಾನ ಜಾನ ವಿದ್ಯಾಧರ ವಿದ್ಯಾಧರ ಬಿಜ್ಜೋದರ ಯಾತ್ರೆ ಜಾತ್ರೆ ಯಶ ಜಸ ಯತ್ನ ಜತುನ ಉದ್ಯೋಗ ಉಜ್ಜುಗ. ಇಲ್ಲೇನಾಗಿದೆ, ಯ ಇದ್ದಿದ್ದು ಜ ಆಗಿದೆ ಅಂತ ಹೇಳ್ತಾರೆ. ಯಕಾರ ಹೊಂದಿದ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬಂದಾಗ ಜ ಆಗ್ತದೆ. ಯಶ ಇತ್ತು ಜಸ, ಕಾರ್ಯ ಕಜ್ಜ, ಯೋಗಿನ್ ಜೋಗಿ, ವಿದ್ಯಾ ಬಿಜ್ಜೆ, ಯತಿ ಜತಿ, ಸಂಧ್ಯಾ ಸಂಜೆ, ಯವನಿಕ ಜವನಿಕೆ, ಆರ್ಯ ಅಜ್ಜ, ಯೋಧ ಜೋಧ, ವಂದ್ಯ ಬಂಜೆ, ಯಂತ್ರ ಯಂತ್ರ ಜಂತ್ರ, ದ್ಯೂತ ಜೂಜು, ಯಮ ಜವ, ಯೌವನ ಜೌವನ, ಯುದ್ಧ ಜುದ್ಧ, ಧ್ಯಾನ ಜಾನ, ವಿದ್ಯಾಧರ ಬಿಜ್ಜೋದರ, ಯಾತ್ರೆ ಜಾತ್ರೆ, ಯಶ ಜಸ, ಯತ್ನ ಜತುನ, ಉದ್ಯೋಗ ಉಜ್ಜುಗ. ಈ ರೀತಿ ಯಕಾರ ಹೋಗಿ ಜಕಾರ ಬರ್ತವೆ. ಇನ್ನು ಮತ್ತೆ ಯಾವ ರೀತಿ ಯಕಾರ ಅಂತ ಮತ್ತು ಲಕಾರ ಅಂತ. ಲಕಾರ ಅಂತ ಅಂದರೆ ಎನ್ನಲ್ಲಿ ಲ ಅಥವಾ ಯ ಮತ್ತು ಲ ವ್ಯಂಜನಗಳು ಕೊನೆಯಲ್ಲಿ ಈಕಾರವಾಗುವವು. ಯ ಮತ್ತು ಲಕಾರ ಇದರಿಂದ ಈಕಾರವಾಗುವವು. ಯಕಾರ ಅಂತ ಮತ್ತು ಲಕಾರ ಅಂತಂದರೆ ಶಬ್ದದ ಕೊನೆಯಲ್ಲಿ ಯ ಅಥವಾ ಲ ಬಂದಾಗ ಅದು ಈ ಆಗ್ತದೆ ಅಂತ ಕೊಟ್ಟಾರೆ. ತತ್ಸಮ ತದ್ಭವ ಶಬ್ದಗಳು ತಾಯಿ ಯ ಐತಿ, ತಾಯಿ ಈ ಆಯ್ತು ನೋಡ್ರಿ, ಈ ಆಯ್ತು. ಬಾಯಿ ಬಾಯಿ ಇಲ್ಲಿನೂ ಈ ಆಯ್ತು. ವಲ್ ಲ ವಲಿ, ಕಲ್ ಕಲಿ, ಯ ಮತ್ತು ಲ ಇದೇನಾಯಿತು ಈ ಆಯಿತು. ಮತ್ತೆ ಯಾವ ಥರ ಆಗ್ಬೋದು, ಪ ಫ ಕಾರಗಳು ಹ ಕಾರಗಳು ಆಗ್ತವೆ. ಪ ಮತ್ತು ಫ ಇದ್ದರೆ ಹ ಆಗ್ಬೋದು ಅಂತ ಹೇಳ್ತಾರೆ. ತತ್ಸಮ ತದ್ಭವ. ಪಾವು ಪದಲ್ಲಿ ಹಾವು, ಪದಲ್ಲಿ ಹ ಆಯಿತು. ಪಗೆ ಹಗೆ, ಪಂದಿ ಹಂದಿ, ಹುಳಿ ಹುಳಿ, ಘಟ ಹೆಡೆ, ಪಕ್ಷಿನ್ ಹಕ್ಕಿ, ಪೆಣ್ಣು ಹೆಣ್ಣು, ಪನಿ ಹನಿ, ಪಲವು ಹಲವು, ಪಿಡಿ ಹಿಡಿ, ಪರಸು ಹರಸು, ಪಿಷ್ಟ ಹಿಟ್ಟು, ಪಯಸ್ ಹಯನ, ಪಣೆ ಹಣೆ, ಪಡೆ ಹಡೆ,
ಪೊಸತು ಹೊಸತು. ಪೊಡೆ ಹೊಡೆ. ಪಲ್ಲಿ ಹಲ್ಲಿ. ಪೂರ್ಣಿಮಾ ಹುಣ್ಣಿಮೆ. ಪಾಲು ಹಾಲು. ಪಾವಸೆ ಹಾವಸೆ. ಪಸಿ ಹಸಿ. ಪಾಸು ಹಾಸು. ಪ್ರಾಣ ಹರಣ. ಫಲಕ ಹಲಗೆ. ಏನಾಯ್ತು ಇಲ್ಲಿ? ಪ ಮತ್ತು ಫ ಇದ್ದಿದ್ದು ಹ ಆಗಿದೆ. ಎಲ್ಲೆಲ್ಲಿ ಅಂತ ನೋಡಿದ್ರೆ ಪಾವು ಪ ಹಾವು. ಪಗೆ ಹಗೆ. ಪಂದಿ ಹಂದಿ. ಪುಡಿ ಹುಳಿ. ಘಟ ಹೆಡೆ. ಪಕ್ಷಿನ್ ಹಕ್ಕಿ. ಪೆಣ್ಣು ಹೆಣ್ಣು. ಪನಿ ಹನಿ. ಪಲವು ಹಲವು. ಪಿಡಿ ಹಿಡಿ. ಪರಸು ಹರಸು. ಪಿಷ್ಟ ಹಿಟ್ಟು. ಪಯಸ್ ಹಯನ. ಪಣೆ ಹಣೆ. ಪಡೆ ಹಡೆ. ಪೊಸತು ಹೊಸತು. ಪೊಡೆ ಹೊಡೆ. ಪಲ್ಲಿ ಹಲ್ಲಿ. ಪೂರ್ಣಿಮಾ ಹುಣ್ಣಿಮೆ. ಪಾಲು ಹಾಲು. ಪಾವಸೆ ಹಾವಸೆ. ಪಸಿ ಹಸಿ. ಪಾಸು ಹಾಸು. ಪ್ರಾಣ ಹರಣ. ಫಲಕ ಹಲಗೆ. ಪ ಮತ್ತು ಫ ಇದ್ದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅವು ಹಕಾರಗಳಾಗಿ ಬದಲಾಗ್ತವೆ. ಮತ್ತು ಮುಂದೆ ನೋಡೋಣ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಏನೇನು ಬದಲಾವಣೆಗಳು ಆಗ್ತವೆ.